ಕ್ರಾಸ್ನಿಂದ ಬೋಸ ಕ್ರಾಸ್ವರೆಗೆ ರಸ್ತೆ ಸುಧಾರಣೆ ಮತ್ತು ತಾಲೂಕಿನ ಗುಂಪಾ ಕ್ರಾಸ್ನಿಂದ ಅಳಗಿ ಬಿ ಗ್ರಾಮದವರೆಗೆ ರಸ್ತೆ ನಿರ್ಮಾಣದ ಅಡಿಗಲ್ ಸಮಾರಂಭ. ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಡಿಗ್ಗಿ ಕ್ರಾಸ್ನಿಂದ ಬೋಸ ಕ್ರಾಸ್ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿ ಅಂದಾಜು ಮೊತ್ತ 6,70,00,000 ರೂಪಾಯಿ ಮತ್ತು ಅಫ್ಜಲ್ಪುರ ತಾಲೂಕಿನ ಗುಂಪಾ ಕ್ರಾಸ್ನಿಂದ ಅಳಗಿ ಬಿ ಗ್ರಾಮದವರೆಗೆ ರಸ್ತೆ ನಿರ್ಮಾಣದ ಕಾಮಗಾರಿ ಅಂದಾಜು ಮೊತ್ತ 2,60,00,000 ರೂಪಾಯಿ 2022-23ನೇ ಸಾಲಿನ KKRDB ಮೈಕ್ರೋ ಯೋಜನೆ ಅಡಿಯಲ್ಲಿ ಕಾಮಗಾರಿ ಕೈಗೊಂಡಿದ್ದು, ಈ ಕಾಮಗಾರಿಯ ಅಡಿಗಲ ಸಮಾರಂಭಕ್ಕೆ ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರಾದ MY ಪಾಟೀಲ್ ನೆರವೇರಿಸಿ ಮಾತನಾಡಿದರು. ತಾಲೂಕಿನ ಅಭಿವೃದ್ಧಿಯಾಗಬೇಕಾದರೆ ರಸ್ತೆ ನಿರ್ಮಾಣವಾಗಬೇಕು. ಹಾಗಾಗಿ ಗುತ್ತಿಗೆದಾರರಿಗೆ ಒಂದು ಮನವಿ, 5 ವರ್ಷದವರೆಗೆ ಬಾಳಿಕೆ ಬರುವ ರಸ್ತೆ ನಿರ್ಮಾಣ ಮಾಡಿ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ MY ಪಾಟೀಲರು, ಸಿದ್ಧಾರ್ಥ ಬಸರಿಗಿಡ, ದಯಾನಂದ್ ದೊಡ್ಮನಿ, ಬಂಕಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಚಂದ್ರಕಾಂತ್ ದೊಡ್ಮನಿ, ಗುತ್ತಿಗೆದಾರರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸಂಪರ್ಕ ವ್ಯವಸ್ಥೆ ಬಹಳ ಮುಖ್ಯ ಇದೆ. ಪ್ರಗತಿ ಆಗ್ಬೇಕಾಗ್ತದನ್ನು ಸಂಪರ್ಕ ವ್ಯವಸ್ಥೆ ಆಗಬೇಕು, ಒಳ್ಳೆ ರಸ್ತೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ನಮ್ಮ ಸರ್ಕಾರಗಳು ಅನೇಕ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಭಾಳಾದರೆ ಇವತ್ತು ನಾವು ರಸ್ತೆ ಮಾಡಿ ಹೋಗ್ತೀವಿ. ಹೆಚ್ಚಿನಂದ್ರೆ 5 ವರ್ಷ ಮಾತ್ರ ಆ ರಸ್ತೆ ಚೆನ್ನಾಗಿರ್ತವೆ, ಮತ್ತು ಅದನ್ನು ಮತ್ತೆ ಮರು ಡಾಂಬರೀಕರಣ ಮಾಡಲಿಕ್ಕೆ ಅವು ಬರ್ತವೆ. ಅದೇ ರೀತಿ ಇವತ್ತು ನಾವು ಗುತ್ತೇದಾರರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡಿ 5 ವರ್ಷರೇ ಬಾಳುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಒಳ್ಳೆ ರೀತಿಯಿಂದ ಏನು ಎಸ್ಟಿಮೇಟ್ ಪ್ರಕಾರ ಎಲ್ಲ ಮುರುಮಾಗಲಿ, ಮೆಟ್ಲಾಗಲಿ, ಡಾಂಬರ್ ಆಗಲಿ ಇವೆಲ್ಲ ಎಸ್ಟಿಮೇಟ್ ಪ್ರಕಾರ ಹಾಕಿದ್ರೆ ಒಂದು 5 ವರ್ಷ ಬಾಳ್ತವೆ ಅಂತೇಳಿ ನನ್ನ ನಂಬಿಕೆ ಇದೆ. ಅದೇ ರೀತಿ ಮೇಲಿಂದ ಮೇಲೆ ನಮ್ಮ ಅಧಿಕಾರಿಗಳು ಕೂಡ, ಲೋಕೋಪಯೋಗಿ ಅಧಿಕಾರಿಗಳು ಕೂಡ ಮೇಲಿಂದ ಬಂದು ಇವತ್ತು ನಮ್ಮ ಗುತ್ತಿಗೆದಾರರಿಗೆ ಕೂಡ ಮಾರ್ಗದರ್ಶನ ಮಾಡಬೇಕು, ಒಳ್ಳೆಯ ರೀತಿಯಿಂದ ಕೆಲಸ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಇವು ಸುಮಾರು 6,70,00,000 ಕಾಮಗಾರಿ ನಿಮ್ಮ ಬೋಸ್ಗ ಗ್ರಾಮಕ್ಕಿದೆ ಮತ್ತು 2,60,00,000 ರೂಪಾಯಿ ಇದು ಗುಂಪಾ ಕ್ಲಾಸ್ನಿಂದ ಅಳಗಿ ಬಿ ವರೆಗಿದೆ. ಒಳ್ಳೆಯ ಗುಣಮಟ್ಟದ ಕೆಲಸ ಆಗಲಿ ಅಂತೇಳಿ ಶುಭಾರೈಕೆ ಮಾಡಲಿಕ್ಕೆ ನಿಮ್ಮೂರಿಗೆ ಬಂದಿದ್ದೇವೆ. ತಾವು ಸಾರ್ವಜನಿಕರು ಕೂಡ ಅದ್ರ ಮೇಲೆ ಲಕ್ಷ್ಯ ಇಡಬೇಕು. ಯಾವ ರೀತಿಯಿಂದ ನಿಮ್ಮ ಕೆಲಸ ನಡೆದು ಅನ್ನೋದು ಕೂಡ ನೀವು ಲಕ್ಷ್ಯ ಇಡಬೇಕು ಮತ್ತು ಸಹಕಾರ ಕೂಡ ನೀಡಬೇಕು. ಕೆಲಸ ಮಾಡೋರಿಗೆ ಅಡಚಣೆ ಮಾಡಿಕೊಡು. ಯಾಕಂದರೆ ನಿಮ್ಮ ಸಲುವಾಗಿ ಇವೆಲ್ಲ ಕಾರ್ಯಕ್ರಮ ಬರ್ತವೆ. ಅದಕ್ಕಾಗಿ ತಾವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡಿ, ಮತ್ತು ಈಗಾಗಲೇ ಸಿದ್ದನಗೌಡರು ಹೇಳಿದ್ದಾರೆ, ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಏನಾದರೂ ಮಾಡಿರಿ ಅಂತೇಳಿ ಹೇಳಿದ್ದಾರೆ. ಅದು ಕೂಡ ನಾನು ಮಾಡಿಕೊಡ್ತೀನಿ ಅಂತೇಳಿ ಸಂದರ್ಭ ಹೇಳಿ ಒಳ್ಳೆಯ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿದ್ದೀರಿ.